ದುಬೈನಿಂದ ಬೆಂಗಳೂರಿಗೆ ಮತ್ತೊಂದು ವಿಮಾನದ ಆಗಮನವೂ ಕೂಡ ಆಗಿದೆ. ಇದರಲ್ಲೂ ಕೂಡ ಬಹುತೇಕ ಪ್ರಯಾಣಿಕರನ್ನ ಬಹಳ ಸೇಫ್ ಆಗಿ ಕರೆತರುವಂತಹ ಪ್ರಯತ್ನ ಕೂಡ ಆಗಿದೆ. ಯುದ್ಧ ಭೂಮಿಯಿಂದ ತಾಯ್ನಾಡಿಗೆ ಕನ್ನಡಿಗರು ಕಾಲಿಟ್ಟಿದ್ದಾರೆ. ಕೆಂಪೇಗೌಡ ಏರ್ಪೋರ್ಟ್ಗೆ ಬಂದಿಳಿದಿದ್ದಾರೆ ಕನ್ನಡಿಗರು. ನಾವು ಪ್ರವಾಸಕ್ಕೆ ಅಂತ ದುಬೈಗೆ ಹೋಗಿದ್ವಿ ಅಂತ ಅವರು ಹೇಳ್ಕೊಳ್ತಾ ಇದ್ದಾರೆ. ಮಿಸೈಲ್ಗಳು ನಮ್ಮ ಕಣ್ಣ ಮುಂದೆಯೇ ಬೀಳ್ತಾ ಇದ್ವು, ಭಯ ಆಗ್ತಾ ಇತ್ತು. ನಮ್ಮ ದೇಶಕ್ಕೆ ಹೋದ್ರೆ ಸಾಕಪ್ಪ ಸಾಕು ಅನ್ನುವಂತಹ ಪರಿಸ್ಥಿತಿ ನಮಗೆ ಕ್ಷಣ ಕ್ಷಣಕ್ಕೂ ಕೂಡ ಕಾಡ್ತಾ ಇತ್ತು. ಯುದ್ಧದ ಭೀಕರತೆ ಹೀಗಿತ್ತು ಅಂತ ಗೌತಮ್ ಅವರು ಬೆಂಗಳೂರಿನ ವಿಮಾನ ನಿಲ್ದಾಣಕ್ಕೆ ಬಂದಿಳಿದ ನಂತರದಲ್ಲಿ ನಾವು ನಿಜಕ್ಕೂ ವಾಪಸ್ ಬಂದ್ವಾ ಅನ್ನುವಂತಹ ಪ್ರಶ್ನೆಯನ್ನ ಎದುರಿಟ್ಕೊಂಡು ಮಾತನಾಡಿದ್ರು. ಪ್ರಯಾಣಿಕರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಏನು ಹೇಳ್ತಾರೆ ಅಂತ. ಬ್ರದರ್ ನಮಸ್ಕಾರ. ಇಲ್ಲ ಸರ್, ಅಲ್ಲೂ ಮಾಡ್ತಾರೆ. ಇಲ್ಲ, ನಾವು ಹೋಗಿದ್ದು 4 ಡೇಸ್ ಆಯಿತು. ಹೆಂಗಿತ್ತು? ಭಯ ಆಗಿತ್ತಾ? ಪ್ಯಾನಿಕ್ ಆಗಿದ್ರ? ಅಫ್ಕೋರ್ಸ್ ಪ್ಯಾನಿಕ್ಕು, ಭಯ ಎಲ್ಲ ಆಗತ್ತೆ. ಎಲ್ಲ ಬಂದ್ಬಿಟ್ಟು ಏನಂದರೆ ಏನು ಅನಿಸುತ್ತೆ ನಮ್ಮ ಕಂಟ್ರಿಗೆ ಹೋಗಬೇಕು ಅಂತ. ಬಟ್ ಎಲ್ಲೋ ಒಂದು ಕಡೆ UAE ನಮ್ಮನ್ನು ಕಾಪಾಡುತ್ತೆ, ಸೇಫ್ಟಿ ಎಲ್ಲ. ಲೈಕ್ ವಿ ಹ್ಯಾಡ್ ದಿಸ್ ಥಿಂಗ್ ಭರೋಸಾ ಆನ್ UAE. ಸೊ ದಟ್ ಈಸ್ ಸೇಫೆಸ್ಟ್ ಪ್ಲೇಸ್ ಅಂತಾರೆ ದುಬೈನ. ಬಟ್ ಹೆಂಗಿತ್ತು ಅದು ಸಿಚುವೇಶನ್? ಇಮ್ಯಾಜಿನ್ ದಿಸ್ ಮೈ ಸೆಕೆಂಡ್ ಟೈಮ್ ಐ ವೆಂಟ್ ಟು ದುಬೈ. ಅಂದರೆ ಎಂಜಾಯ್ ಮಾಡೋಕ್ಕೆ ಹೋಗಿದ್ದೆ. 2 ದಿವಸ ಅಲ್ಲಿದ್ದೆ, ಎಂಜಾಯ್ ಮಾಡಿದ್ವಿ. ಬಟ್ 3rd ದಿವಸ ಎಲ್ಲ ಚೇಂಜ್ ಆಯಿತು. ಪೀಪಲ್ ವೆರೆಂಟ್ ಕಮ್ಮಿಂಗ್ ಔಟ್. ಎಲ್ಲರೂ ಮನೆಯಲ್ಲೇ ಇದ್ದರು. ಎಲ್ಲೋದ್ರೂ ಟೂರಿಸ್ಟ್ ಪ್ಲೇಸ್ ಎಲ್ಲ ಕ್ಲೋಸ್ ಇತ್ತು. ಅಂದರೆ ಎಲ್ಲ ಓಪನ್ ಇತ್ತು, ಬಟ್ ಟೂರಿಸ್ಟ್ ಇಲ್ಲ, ಯಾರು ಪೀಪಲ್ಸ್ ಇಲ್ಲ. ಭಯ ಆಗ್ತಿತ್ತು, ಏನಪ್ಪ ಆಗ್ತಿದೆ ಅಂತ. ಬಟ್ ಅಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದ್ದು ನಿಜಾನೇ, ಲೈಕ್ ಇಂಟರ್ಸೆಪ್ಟ್ ಆಗಿ ಆ ಬಾಂಬ್ ಬ್ಲಾಸ್ಟ್ ಬಂದಿದ್ದು ನಿಜಾನೇ. ಬಟ್ ಅಷ್ಟೊಂದು ಆಗಿಲ್ಲ. ಇಟ್ ವಾಸ್ ಜಸ್ಟ್ ಅ ಮೈನರ್ ಥಿಂಗ್. ಬಟ್ ಸ್ಟಿಲ್ ಮೇಲೆ ಬಂದ್ಬಿಟ್ಟು ಮಿಸೈಲ್ಸ್ ಬರ್ತಿತ್ತು, ಇಂಟರ್ಸೆಪ್ಟ್ ಆಗ್ತಿತ್ತು, ಭಯ ಆಗ್ತಿತ್ತು ಅದೆಲ್ಲ. ಬಟ್ ಐ ವಾಸ್ ಜಸ್ಟ್ ಬೀನ್ ಕಾಮ್. ಓಕೆ, ಬರಬೇಕು ನಮ್ಮ ದೇಶಕ್ಕೆ. ಬಟ್ ಇವತ್ತು ಇಟ್ ವಾಸ್ ಅ ವೆರಿ ಲಕ್ಕಿ ಡೇ. ಯೂಶ್ವಲಿ ನನ್ನ ಫ್ರೆಂಡ್ಸ್ ಆಲ್ರೆಡಿ 5 ಜನ ಇದ್ದಾರೆ, ದೇರ್ ಸ್ಟಕ್ ಇನ್ ದುಬೈ. 5-6 ಡೇಸಿಂದ ಅವ್ರಿಗೆ ಟಿಕೆಟ್ಸ್ ಇಲ್ಲ. ನನಗೆ ಓಪನ್ ಆಗಿದ ತಕ್ಷಣ ನಮ್ಮ ಅಣ್ಣ ಇಲ್ಲಿಂದ ಕಾಲ್ ಮಾಡಿ ಬೇಗ ಓಪನ್ ಆಗಿದೆ, ಬೇಗ ಟಿಕೆಟ್ಸ್ ಬುಕ್ ಮಾಡ್ಕೊ ಅಂತ ಅಂದಿದ ತಕ್ಷಣ ನಾನು 4 ಮಿನಿಟ್ಸಲ್ಲಿ ಮಾಡಿಕೊಂಡೆ. ಎಮಿರೇಟ್ಸ್ ಟಿಕೆಟ್ಸ್ ಎಲ್ಲ ಮಾಡಿಕೊಂಡು ಐ ಆಮ್ ಸೇಫ್ಲಿ ಹಿಯರ್. ಐ ಆಮ್ ವೆರಿ ಹ್ಯಾಪಿ. ಎಷ್ಟು ಜನ ಹೋಗಿದ್ರಿ? ನಾವು ಹೋಗಿದ್ದಿಬ್ರು, ನಮ್ಮ ಫ್ರೆಂಡ್ಸು ಎಲ್ಲ. ವಾಪಸ್ ಆದ್ರೆ ಈಗ ಎಸ್. ಅಂದರೆ ಹೆಂಗೆ ಅಂತ ಸಿಚುವೇಶನ್ ಹಿಂಗೆ ಎಕ್ಸ್ಪ್ಲೈನ್ ಮಾಡ್ಬೋದು ನೀವು? ಸಿಚುವೇಶನ್ ಹೆಂಗಿರುತ್ತೆ ಅಂದರೆ, ಅಲ್ಲಿಂದ ಬಾಂಬ್ ಬರ್ತಾ ಇರುತ್ತೆ, ಇಲ್ಲಿಂದ ಬಾಂಬ್ ಹೋಗ್ತಾ ಇರುತ್ತೆ, ಮತ್ತು ಅಲ್ಲಿ ಬಾಂಬ್ ಬ್ಲಾಸ್ಟ್ ಆಗ್ತಾ ಇರುತ್ತೆ, ಸೌಂಡ್ಸ್ ಕೇಳಿಸ್ತಾ ಇರುತ್ತೆ. ರಾತ್ರಿ ಅಲರ್ಟ್ ಬಂತು, ನಾವೆಲ್ಲ ಗಾಬರಿ ಆಗಿದ್ವಿ, ಎಲ್ಲ ಮಿಸೈಲ್ಸ್ ಎಲ್ಲ ಬರೋದು. ಹೆಂಗೆ ಕ್ಯಾರಿ? ಮೊಬೈಲ್ನಿಂದ ಬಂದಂಥ ಪ್ರಯಾಣಿಕರು ನಮ್ಮ ಜೊತೆಗಿದ್ದಾರೆ, ಕನ್ನಡಿಗರು. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ಕಾರ, ನಿಮ್ಮ ಹೆಸರೇನು? ನನ್ನ ಹೆಸರು ಅಮೀನ್. ಎಲ್ಲಿ ವಾಸ? ದುಬೈಲಿ. ಎಷ್ಟು ದಿನ ಆಗಿತ್ತು ಹೋಗಿ ಅಲ್ಲಿ? ನಾನು ಹೋಗಿ ಒಂದು 15 ದಿವಸ ಆಯಿತು. ಹೆಂಗಿತ್ತು ಸರ್ ಅಲ್ಲಿ ಎಕ್ಸ್ಪೀರಿಯನ್ಸ್? ಅಂದರೆ ಈ ಥರದ್ದು ಅಟ್ಯಾಕ್ಸ್ ಆಗ್ತಿದೆ, ಬಾಂಬಿಂಗ್ ಆಗ್ತಿದೆ, ಶೆಲ್ಸ್ ಎಲ್ಲ ಇದಾಗ್ತಿದೆ ಅಂದಾಗ ಏನಿಲ್ಲ, ನಮಗೆ ಏನು ಗೊತ್ತಾಗಿಲ್ಲ. ಎಲ್ಲ ಕಂಟ್ರೋಲಲ್ಲಿದೆ, ಏನಿಲ್ಲ. ಖಾಲಿ ನ್ಯೂಸಲ್ಲಿ ಇಲ್ಲಿ ತೋರಿಸ್ತಾರೆ, ಆದರೆ ಅಲ್ಲಿ ಎಲ್ಲ ನಾರ್ಮಲ್ ಇದೆ. ಶೆಲ್ಲೆಲ್ಲ ಬಿದ್ದಿತ್ತು ಏರ್ಪೋರ್ಟಲ್ಲಿ, ಆ ಥರದ್ದೆಲ್ಲ ನ್ಯೂಸ್ ಬರ್ತಿತ್ತು. ಅದು ನಾರ್ಮಲ್, ಏನಿಲ್ಲ. 1-2 ಇನ್ಸಿಡೆಂಟ್ ಅಷ್ಟೇ. ಅದೆಲ್ಲ ಸೇಫ್ಟಿ ಪ್ರಿಕಾಷನರಿ ಮೆಜರ್ಸ್ ಅವರು ತಗೊಳ್ಳಿದ್ದಾರೆ. ಅಲ್ಲಿದು ಶೇಕ್ ಆಗಲಿ, ಅಲ್ಲಿದು ಲೋಕಲ್ಸ್ ಅದರಲ್ಲಿ, ನಾವು ಅಲ್ಲಿಯೋ ಜನ. ದುಬೈನಿಂದ ನಮ್ಮ ಕನ್ನಡಿಗರು ಸೇಫಾಗಿ ವಾಪಸ್ ಆಗಿದ್ದಾರೆ. ಈಗ ನನ್ನ ಜೊತೆಗೆ ಕನ್ನಡಿಗರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್ ನಮಸ್ಕಾರ. ಎಷ್ಟು ದಿನ ಆಗಿತ್ತು ದುಬೈಗೆ ಹೋಗಿ? ಹೆಂಗನ್ಸಿತ್ತು? ಪ್ಯಾನಿಕ್ ಆಗಿದ್ರಾ? ಹೌದು, ಎಕ್ಸಾಕ್ಟ್ಲಿ ಪ್ಯಾನಿಕ್ ಆಗಿದ್ದಂತೂ ನಿಜ. ಬಟ್ ನಾವು ಬುರ್ಜ್ ಖಲೀಫಾದಿಂದ ಇಳಿದು ಕೆಳಗಡೆ ಬಂದು ಲಾನಲ್ಲಿ ಆರಾಮಾಗಿ ಕೂತಿದ್ವಿ. ಆಗ ಅಟ್ಯಾಕ್ ಆಗ್ತಾ ಇದೆ ಅಂತ ಹೇಳಿ ನನ್ನ ಬ್ರದರ್ ಫೋನ್ ಮಾಡಿದಾಗಲೇ ನನಗೆ ಪರಿಸ್ಥಿತಿ ಗೊತ್ತಾಗಿದ್ದು. ಲೈಟಾಗಿ ತೊಗೊಂಡೆ, ಏಕೆಂದರೆ ನಾವು ಅದ್ರ ಕೆಳಗಡೆ ಕೂತಿದ್ವಿ, ಏನೂ ಆಗಿರಲಿಲ್ಲ. ನೆಕ್ಸ್ಟು ಕಂಟಿನ್ಯೂಸ್ ಕಾಲ್ಸ್ ಬಂದಮೇಲೆ ನಮ್ಗೆ ಅನ್ನಿಸ್ತು ಏನೋ ನಡೀತಾ ಇದೆ ಇಲ್ಲಿ ಅಂತ. ಬಟ್ ಏನಂದರೆ ನಮಗೇನೂ ಕಾಣಿಸ್ತಿರ್ಲಿಲ್ಲ. ಈವನ್ ಅದಾದಮೇಲೆ ನಾವು ಫ್ರೇಮ್ ಹತ್ರನೂ ಹೋಗಿದ್ವಿ, ದುಬೈ ಫ್ರೇಮ್ ಹತ್ರ, ಅಲ್ಲೂ ಏನೂ ಕಾಣಿಸ್ಲಿಲ್ಲ. ತಕ್ಷಣ ರೂಮ್ಗೆ ಹೋಗ್ಬಿಡಿ ಅಂತ ಹೇಳಿದ್ರು. ನೆಕ್ಸ್ಟ್ ಡೆಸ್ಟಿನೇಷನ್ಸ್ ಎಲ್ಲೂ ಹೋಗ್ಲಿಕ್ಕೆ ಬಿಡಲಿಲ್ಲ. ರೂಮ್ಗೆ ಹೋದ್ಮೇಲೆ ಗೌರ್ಮೆಂಟ್ ಅಲರ್ಟ್ ಮೆಸೇಜಸ್ ನಮಗೆ ರೂಮ್ಸ್ಗೆ ಕಳಿಸಿದ್ರು, ನಮ್ಮ ಮೊಬೈಲ್ಸ್ಗೆ. ಅಲರ್ಟ್ ಮೆಸೇಜ್ ನೋಡಿದ್ಮೇಲಂತೂ ಪ್ಯಾನಿಕ್ ಆಗಿದೆ 100% ನಿಜ. ಬಟ್ ಅಲ್ಲಿ ಸಿಚುಯೇಷನ್ಸು ವಾಸ್ ವೆರಿ ಫೈನ್, ಡೀಸೆಂಟಾಗಿತ್ತು, ನೀಟಾಗಿತ್ತು. ಏನೂ ಗೊತ್ತಾಗ್ತಿರ್ಲಿಲ್ಲ ನಮಗೆ. ಯಾವುದು ಎಲ್ಲೋ ಒಂದು ಕಡೆ ಪಟಾಕಿ ಸೌಂಡ್ ಕೇಳಿಸ್ತಾ ಇತ್ತು, ಅಪರೂಪಕ್ಕೆ ಅಷ್ಟು ಬಿಟ್ಟರೆ ಪಟಾಕಿ ಸೌಂಡ್ ಕೇಳಿಸ್ತಾ ಇತ್ತು. ಅಂದರೆ ಇದ್ರದ್ದೇ ಪಟಾಕಿ ಥರ ಕೇಳಿಸ್ತಾ ಇತ್ತು ಅಷ್ಟೇ, ಅದು ಬಿಟ್ಟರೆ ನಮ್ಗೆ ಇನ್ನೇನು ಅನಿಸ್ತಾ ಇರಲಿಲ್ಲ. ಬಟ್ ಅಲರ್ಟ್ ಮೆಸೇಜ್ ಬಂದಾಗಲಂತೂ ಎಲ್ಲರಿಗೂ ತುಂಬ ಗಾಬರಿ ಆದ್ವಿ. ಅವತ್ತು ನೈಟೆಲ್ಲ ನಿದ್ದೆ ಮಾಡೋಕ್ಕಾಗಲಿಲ್ಲ. ಬಟ್ ತಕ್ಷಣವೇ ಅಬುಧಾಬಿ ಗೌರ್ಮೆಂಟು ನಮ್ಮ ಎಕ್ಸ್ಟೆಂಡೆಡ್ ಸ್ಟೇ ಇದ್ದರು, ನಮ್ಗೆ ಇವತ್ತೇ ಆ್ಯಕ್ಚುಲಿ ನಮಗೆ ಡಿಪಾರ್ಚರ್ ಡೇಟ್ ಇದ್ದಿದ್ದು. ಇನ್ ಕೇಸ್ ಎಕ್ಸ್ಟೆಂಡೆಡ್ ಸ್ಟೇ ಇದ್ದರೆ ಅಥವಾ ಫುಡ್ ಫೆಸಿಲಿಟೀಸ್ನ ಗೌರ್ಮೆಂಟ್ ಫ್ರೀ ಆಫ್ ಕಾಸ್ಟ್ ಪ್ರೊವೈಡ್ ಮಾಡುತ್ತೆ ಅಂತ ಹೇಳಿದರು. ಮತ್ತು ನಮ್ಗೆ ಕರ್ಕೊಂಡೋಗಿ ಟೂರಿಸ್ಟ್ ಏಜೆಂಟ್ಸ್ ಆಗಲಿ, ಅಲ್ಲಿ ಲೋಕಲೈಟ್ಸ್ ಹೋಟೆಲ್ಸ್ ಮೆಂಬರ್ಸ್ ಆಗಲಿ ಎಲ್ಲ ತುಂಬ ನೀಟಾಗಿ ಬಿಹೇವ್ ಮಾಡಿದ್ರು, ಕ್ವಿಕ್ ಆ್ಯಕ್ಷನ್ಸ್ ತೊಗೊಂಡ್ರು.
ನಮಗೇನು ತೊಂದರೆ ಆಗ್ಲಿಕ್ಕೆ ಬಿಡಲಿಲ್ಲ. ಹಾಗಾಗಿ ನಮಗೇನು ಅಂತ ಅನ್ನಿಸ್ಲಿಲ್ಲ ಅದು. ಎಷ್ಟು ಜನ ಹೋಗಿದ್ರಿ, ಯಾವಾಗ ಹೋಗಿದ್ರಿ ಮೇಡಮ್? ನಾವು 10 ಮೆಂಬರ್ಸ್ ಹೋಗಿದ್ದಿದ್ದು ಟೋಟಲಿ. ನಮಗೆ ಇದ್ರ ಬಗ್ಗೆ ಯಾವುದು ಯೋಚನೆ ಇರಲಿಲ್ಲ, ಆರಾಮಾಗಿದ್ವಿ, ಆರಾಮಾಗಿ ಎಂಜಾಯ್ ಮಾಡ್ತಾ ಇದ್ವಿ. ಸಡನ್ನಾಗಿ ಈ ಥರ ಸಿಚುವೇಶನ್ ಬಂದಾಗ ಒಂಚೂರು ಪ್ಯಾನಿಕ್ ಆಗಿದ್ವಿ. ಮತ್ತು ಗೊತ್ತಾಗಲಿಲ್ಲ ನಮಗೆ. ಬಟ್ ಈ ಕಡೆ ಫೋನ್ ನಮ್ಮ ಫ್ಯಾಮಿಲಿ ಕಡೆಯಿಂದ ಎಲ್ಲ ಸ್ವಲ್ಪ ಫೋನ್ ಬಂದು ತುಂಬ ಹುಷಾರಾಗಿರಿ, ಹೇಗಾದರೂ ಬಂದುಬಿಡಿ, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾಯಿದ್ರು. ಆಮೇಲೆ ಅವ್ರಿಗೆ ನಾವೇ ಧೈರ್ಯ ಹೇಳಿದ್ವಿ, ಹೆದರಬೇಡಿ, ಆರಾಮಾಗಿದ್ದೀವಿ, ನೀವು ಆರಾಮಾಗಿರಿ, ನಾವು ಆರಾಮಾಗಿದ್ದೀವಿ, ಯಾವಾಗ ಚಾನ್ಸ್ ಸಿಗುತ್ತೆ ನಾವು ಆರಾಮಾಗಿ ಬಂದುಬಿಡ್ತೀವಿ, ನಮಗೆ ಇಲ್ಲೆಲ್ಲ ತೊಂದರೆ ಏನೂ ಇಲ್ಲ ಅಂತ ಹೇಳಿ. ಬರ್ತೀವಿ ಅಂತ ಅನ್ಸಿತ್ತಾ ನಿಮಗೆ? ಅನಿಸಿರ್ಲಿಲ್ಲ ನಮಗೆ. ಸಡನ್ನಾಗಿ ಅದು ಇಮಿಡಿಯೇಟ್ ಇದಾಗಿದ್ದಾಗ ಅವ್ರು ನಮಗೆ ಕೊಟ್ಟ ತಕ್ಷಣ ನಾವು ಇಮಿಡಿಯೇಟ್ ಬರೋಕ್ಕೆ ಸಾಧ್ಯ ಆಯಿತು. ಇಲ್ಲಾಂದರೆ ನಾವು ಇನ್ನೂ ಯಾವಾಗ ಬರ್ತೀವೋ ಏನು ಅಂತ ನಮಗೆ ಗೊತ್ತಿರಲಿಲ್ಲ. ಬೇರೆ ನಮಗೆ ಜಾಸ್ತಿ ಆಗ್ತಿದೆ, ಇನ್ನೂ ಜಾಸ್ತಿ ಆಗ್ಬೋದೇನೋ ಆ ಥರದ್ದು ಭಯ ಇತ್ತು. ಅದು ನಮಗೆ ಇನ್ನೂ ಭಯ ಇತ್ತು ಆ ಥರದ್ದು. ಇನ್ನೂ ಓಪನ್ ಆಗುತ್ತಾ ಇಲ್ವ ಅಂತಂದರೆ ನಮ್ಗೆ ಇನ್ನೂ 4 to 5 days ಅಂತ ಫೋನ್ ಬರ್ತಾಯಿತ್ತು ಹೊರತು ನಮ್ಗೆ ಅಲ್ಲಿಯ ಸಿಚುವೇಶನ್ ಗೊತ್ತಿಲ್ಲ. ನಾವು ಏರ್ಪೋರ್ಟ್ಗೆ ಇಮಿಡಿಯೇಟ್ ಬಂದ ತಕ್ಷಣ ನಾವು ಬನ್ನಿ ಅಂದ ತಕ್ಷಣ ನಮಗೆ ಟಿಕೆಟ್ ಇದಾಯಿತು, ಅನುಕೂಲ ಆಯಿತು ನಮಗೆ. ಕನ್ನಡಿಗರೆಲ್ಲ ಸಿಕ್ಕಿದ್ರ, ಏನಾದರೂ ಧೈರ್ಯ ಹೇಳಿದ್ರ? ನಾವುಗಳೇ ಇದ್ದಿದ್ದು ಕನ್ನಡದ, ನಮ್ಗೆ ಅಲ್ಲೆಲ್ಲ ಇದ್ದವರೆಲ್ಲ ನಮ್ಮ ಕನ್ನಡಿಗರೇ. ಅವರೆಲ್ಲ ಈಗ ಎಲ್ಲ ಇದು ಮಾಡ್ಕೊಂಡೆ ನಾವು ಬಂದಿದ್ದು. ನಮ್ಮ ಕನ್ನಡ ಅಲ್ಲಿ ಇದ್ದವರು ನಮಗೆ ಕೊಟ್ಟಿದ್ದ ರೂಮ್ಗಳವರೆಲ್ಲ ನಮ್ಮ ಕನ್ನಡಿಗರೇ. ಹಂಗಾಗಿ ನಮಗೆ ಒಂದು ಸ್ವಲ್ಪ ಅನುಕೂಲ ಆಯಿತು ನನಗೆ. ಹೆಂಗಿತ್ತು ಮೇಡಮ್, ನೀವು ಯಾವ ಥರ ಎಕ್ಸ್ಪೀರಿಯನ್ಸ್ ಮಾಡಿದ್ರಿ? ನಮಗೂ ಸೇಮ್ ಎಕ್ಸ್ಪೀರಿಯೆನ್ಸು. ಇಂಡ್ಯಾದಿಂದ ಫೋನ್ ಬಂದಾಗ ಪ್ಯಾನಿಕ್ ಆಗಿದ್ದು ನಿಜ, ಬಟ್ 10 ನಿಮಿಷದಲ್ಲಿ ಪ್ಯಾಕ್ ಮಾಡಿ ಬಂದಿದ್ದೀವಿ. ಆಗ ಅರೇಂಜ್ ಮಾಡಿದ್ರು ಎಲ್ಲ. ನಾವು ಎಮಿರೇಟ್ಸಲ್ಲಿ ಹೋಗಿದ್ದು, ಎಮಿರೇಟ್ಸ್ ಫ್ಲೈಟ್ ಅವರು ಎಲ್ಲ ಅರೇಂಜ್ ಮಾಡಿದ್ರು. 10 minutes ಇದ್ದಾಗ ಬನ್ನಿ